ಶರಣಾರ್ಥಿಗಳು. ಸ್ನೇಹಿತರೆ, ನಾನಿವತ್ತು ಭಾರತ ದೇಶದ ಮುಕುಟಪ್ರಾಯವಾದಂಥ ಮತ್ತು ಭೂಲೋಕದ ಸ್ವರ್ಗ ಎಂದೇ ಕರೆಯಲ್ಪಡುವ ಒಂದು ಸುಂದರವಾದ ರಾಜ್ಯ ಕಾಶ್ಮೀರದ ಕುರಿತು ಒಂದಷ್ಟು ಮಾಹಿತಿಗಳ ತಮಗೆ ಕೊಡಬೇಕು. ಇಡೀ ಭೂಮಂಡಲದ ಮೇಲೆ ಯಾವುದಾದ್ರೂ ಒಂದು ಸ್ವರ್ಗ ಅಂತ ಇದ್ದರೆ ಅದು ಕಾಶ್ಮೀರ ಅಂತ ಒಂದು ನಂಬಿಕೆ. ಭಾರತೀಯರಿಗಂತೂ ಅದು ಸ್ವರ್ಗವೇ ನಿಜ. ಜಾಗತಿಕ ಮಟ್ಟದಲ್ಲೂ ಕೂಡ ಕಾಶ್ಮೀರ ಒಂದು ಸುಂದರವಾದ ಪ್ರವಾಸಿ ತಾಣ. ಕಾಶ್ಮೀರಿ ಕೊಳ್ಳ ಅದು ಒಂದು ಸ್ವರ್ಗದ ತುಂಡು ಅಂತ ನಾವು ಭಾವಿಸ್ತೇವೆ. ಇಂತಹ ಕಾಶ್ಮೀರ ತನಗಬೇಕು ಅಂತ ದೇಶ ವಿಭಜನೆ ಆದಾಗ 1947ರಲ್ಲಿ ಪಾಕಿಸ್ತಾನಿಗಳು ಮಸಲತ್ತು ಮಾಡಿದ್ದು ತಮಗೆಲ್ಲ ಗೊತ್ತಿದೆ. 1947 ಆಗಸ್ಟ್ 15ರಂದು ಈ ದೇಶ ಬ್ರಿಟಿಷರು ನಮಗೆ ಹಸ್ತಾಂತರಿಸಿ ದೇಶವನ್ನ 2 ಭಾಗವಾಗಿ ಮಾಡಿ ಪಾಕಿಸ್ತಾನ ಮತ್ತು ಭಾರತವನ್ನ ಸ್ಥಾಪಿಸಿ ಹೊರಗೆ ಹೋಗ್ತಾರೆ. ಬ್ರಿಟಿಷರು ಭಾರತವನ್ನ ಬಿಟ್ಟು ತೊಲಗಿ ಹೋದ ಮೇಲೆ ಈ ಕಾಶ್ಮೀರ ಭಾರತದ ಒಕ್ಕೂಟದಲ್ಲಿ ವಿಲೀನ ಆಗಲಿಲ್ಲ. ಕಾಶ್ಮೀರದಲ್ಲಿ ಅವತ್ತು ಇದ್ದಿದ್ದು ರಾಜಪ್ರಭುತ್ವ. ಆ ರಾಜಪ್ರಭುತ್ವ ತಾನು ಸ್ವತಂತ್ರವಾಗಿ ಒಂದು ದೇಶವಾಗಿ ಉಳ್ಕೊಳ್ಬೇಕು. ಈ ದಕ್ಷಿಣದಲ್ಲಿ ನಿಜಾಮ್ ಕೂಡ ನನ್ನದೊಂದು ಸ್ವತಂತ್ರವಾದ ದೇಶ, ನಾನು ಭಾರತದಲ್ಲೂ ವಿಲೀನ ಆಗೋದಿಲ್ಲ, ಪಾಕಿಸ್ತಾನದಲ್ಲೂ ವಿಲೀನ ಆಗೋದಿಲ್ಲ, ಡಕ್ಕನ್ ದೇಶ ಮಾಡ್ತೀನಿ ಅಂತ ಕೂತಿದ್ದ. ಅದೇ ರೀತಿ ಕಾಶ್ಮೀರದಲ್ಲಿರೋ ರಾಜಪ್ರಭುತ್ವಗಳು ಕೂಡ ನಮ್ಮದೊಂದು ಸ್ವತಂತ್ರ ದೇಶ, ನಾವು ಪಾಕಿಸ್ತಾನಕ್ಕೂ ಸೇರೋದಿಲ್ಲ, ಭಾರತಕ್ಕೂ ಸೇರೋದಿಲ್ಲ ಅನ್ನೋದು ಅವರ ವಾದ ಆಗಿತ್ತು. ಇಡೀ ಕಾಶ್ಮೀರದಲ್ಲಿ ಮುಸ್ಲಿಮರು ಬಹುಸಂಖ್ಯಾತರು. ಈ ಮುಸ್ಲಿಂ ಬಹುಸಂಖ್ಯಾತರಾಗಿರುವ ಪ್ರದೇಶವನ್ನ ಸಿಖ್ ಹಾಗೂ ಹಿಂದೂ ಧರ್ಮದ ರಾಜಮನೆತನಗಳು ಆಳುತ್ತಿದ್ದು ಅಂದ್ರೆ ನೀವು ನಂಬಲೇಬೇಕು. ಬಹುಸಂಖ್ಯಾತ ಮುಸ್ಲಿಮರು ಅಲ್ಲಿ ಗೇಣಿದಾರ ರೈತರಾದರೆ, ಅಲ್ಪಸಂಖ್ಯಾತರಾದ ಕಾಶ್ಮೀರಿ ಪಂಡಿತರು, ಬ್ರಾಹ್ಮಣ ಪಂಡಿತರು 100 ಎಕರೆ ಜಮೀನುಗಳುಳ್ಳ ಜಮೀನ್ದಾರರಾಗಿದ್ದರು. ಅವತ್ತಿನ ದಿನ ರಾಜಪ್ರಭುತ್ವದಲ್ಲಿ ಪ್ರಮುಖ ಹುದ್ದೆಗಳಲ್ಲಿದ್ದವರು ಕೂಡ ಕಾಶ್ಮೀರಿ ಪಂಡಿತರೇ. ಜಮೀನ್ದಾರರಾಗಿದ್ದ ಪಂಡಿತರಿಗೆ ಸಹಜವಾಗಿ ರಾಜಪ್ರಭುತ್ವದ ಕಡೆಗೆ ಒಲವಿತ್ತೆ ಹೊರತು ಪ್ರಜಾಪ್ರಭುತ್ವದ ಕಡೆಗೆ ಒಲವು ಇರಲಿಲ್ಲ. ಅವರು ಭಾರತದಲ್ಲಿ ವಿಲೀನವಾಗುವುದರ ವಿರುದ್ಧವಾಗಿದ್ದರು. ಇದನ್ನು ನಾವು ತಿಳ್ಕೊಳ್ಳೇಬೇಕು. ಹೀಗೆ ಗೇಣಿದಾರ ರೈತ ಮುಸ್ಲಿಮರು ಭಾರತದ ಒಕ್ಕೂಟ ಸೇರಬೇಕು ಅನ್ನುವ ತುಡಿತ ಹೊಂದಿ ಅದಕ್ಕಾಗಿ ಹೋರಾಟ ಮಾಡಿ ಹುತಾತ್ಮರಾದರೆ, ಕಾಶ್ಮೀರಿ ಪಂಡಿತರು ರಾಜಪ್ರಭುತ್ವವನ್ನು ಉಳಿಸಿಕೊಂಡು ಭಾರತದಿಂದ ಪ್ರತ್ಯೇಕವಾಗಿ ಉಳಿಬೇಕು ಅನ್ನೋದರ ಪರವಾಗಿ ಇದ್ರು ಅನ್ನೋದು ಕೂಡ ಅಷ್ಟೇ ಸತ್ಯವಾದ ಮಾತು. 1948ರಲ್ಲಿ ಪಾಕಿಸ್ತಾನದ ಸೇನೆ ಕಾಶ್ಮೀರವನ್ನ ಕಬಳಿಸುವ ಹುನ್ನಾರಕ್ಕೆ ಮುಂದಾಗ್ತದೆ. ಆಗ ಅಲ್ಲಿನ ರಾಜರು ಅನಿವಾರ್ಯವಾಗಿ ಭಾರತ ಸರ್ಕಾರದ ಸೇನೆಯ ನೆರವನ್ನ ಕೇಳಲೇಬೇಕಾಗ್ತದೆ. ಸೇನೆ ಭಾರತ ಸರ್ಕಾರ ಕಳಿಸಿಕೊಟ್ಟಾಗ ಈ ಗೇಣಿದಾರ ಹೋರಾಟಗಾರರಾದಂತಹ ಮುಸ್ಲಿಂ ರೈತರ ನೆರವಿನಿಂದ ಪಾಕಿಸ್ತಾನ ಸೈನ್ಯವನ್ನ ಭಾರತ ಸೈನ್ಯ ಹಿಮ್ಮೆಟ್ಟಿಸಿ ಕಾಶ್ಮೀರವನ್ನ ಸ್ವತಂತ್ರಗೊಳಿಸಿತು. ಅಷ್ಟಾದಾಗೂ ಕೂಡ ಕಾಶ್ಮೀರದ ಬಹುತೇಕ ಭಾಗ ಪಾಕಿಸ್ತಾನದ ಪಾಲಾಗಿ ನಾವು ಕಾಶ್ಮೀರವನ್ನ ವಶಪಡಿಸಿಕೊಳ್ತೇವೆ. ಆಗ ವಿಧಿ ಸಂವಿಧಾನದ 370ರ ಅನ್ವಯ ಕಾಶ್ಮೀರಕ್ಕೆ ವಿಶೇಷ ಸವಲತ್ತುಗಳನ್ನು ನೀಡುವ ಮೂಲಕ ಅಂದಿನ ದೂರದರ್ಶಿ ನಾಯಕತ್ವ ಕಾಶ್ಮೀರವನ್ನ ಭಾರತದ ಒಕ್ಕೂಟದಲ್ಲಿ ಸೇರಿಸಿಕೊಂಡು ಅದನ್ನ ಭಾರತದ ಭಾಗವಾಗಿ ಉಳಿಸಿಕೊಂಡು ಒಂದಷ್ಟು ವಿಶೇಷ ಸೌಲಭ್ಯಗಳು. ಈ ವಿಶೇಷ ಸೌಲಭ್ಯಗಳು ಕೊಟ್ಟಿದ್ದು ಕಾಶ್ಮೀರ ಪಂಡಿತರು ಮತ್ತು ಅವರ ಕುಲಬಂಧವರು ಹುಟ್ಟು ಹಾಕಿದಂತಹ ಸಂಘಟನೆಗಳು, ರಾಜಕೀಯ ಪಕ್ಷಗಳು ಕಾಶ್ಮೀರದ ಬಗ್ಗೆ ದ್ವೇಷವನ್ನ ಹೊಂದಿರುವುದನ್ನು ನಾವು ನೋಡ್ತಾನೆ ಬಂದಿದ್ದೇವೆ. ಕಾಶ್ಮೀರವನ್ನು ಅದಕ್ಕೆ ಕೊಟ್ಟಂತ ವಿಶೇಷ ಸ್ಥಾನಮಾನವನ್ನು ದ್ವೇಷಿಸುತ್ತಿದ್ದ ಇವರು ಇತ್ತೀಚೆಗೆ ಅಧಿಕಾರಕ್ಕೆ ಬಂದ ಮೇಲೆ ಕಾಶ್ಮೀರಕ್ಕೆ ನೀಡಲಾದ ಸಂವಿಧಾನದ ಆರ್ಟಿಕಲ್ 371 ವಿಧಿಯನ್ನ ರದ್ದುಗೊಳಿಸುವ ಹುನ್ನಾರ ಮಾಡ್ತಾನೆ ಬಂದರು. ಈಗ ಅದು 2019ರಲ್ಲಿ ಏಕಾಏಕಿ ಅದನ್ನ ರದ್ದುಗೊಳಿಸಿ ಕಾಶ್ಮೀರವನ್ನು ಒಂದು ರಾಜ್ಯವಾಗಿ ಕೂಡ ಈಗ ಉಳಿಸಲಾಗಿಲ್ಲ. ಬಹಳ ದುರಂತದ ವಿಷಯ ಇದು. ಕಾಶ್ಮೀರಕ್ಕೆ ಕೊಟ್ಟ ವಿಶೇಷ ಸ್ಥಾನಮಾನ, ಸಂವಿಧಾನಬದ್ಧವಾದಂಥ ಸ್ಥಾನಮಾನ ರದ್ದುಗೊಳಿಸಿದ್ದು ಅಲ್ಲಿಯ ಜನರಿಗೆ ಅಷ್ಟು ಬೇಸರ ಆಗಿಲ್ಲ. ಅವರಿಗೆ ಬೇಸರ ಆಗಿದ್ದು ಏನು ಅಂತಂದ್ರೆ, ಒಂದು ರಾಜ್ಯದ ಸ್ಥಾನಮಾನವನ್ನು ನೀಡದೆ ಕಾಶ್ಮೀರವನ್ನ 3 ಕೇಂದ್ರಾಡಳಿತ ಪ್ರದೇಶಗಳಾಗಿ ತುಕಡೆ ಗ್ಯಾಂಗ್ ಒಡೆದು ಹಾಕಿದ್ದು ಅಲ್ಲಿಯ ಜನರಿಗೆ ಬಹಳ ಬೇಸರವನ್ನ ಮಾಡದಂತ ಸಂಗತಿ. ಇದಕ್ಕೆ ಮುಖ್ಯ ಕಾರಣವನ್ನು ನಾವು ಹುಡುಕ್ತಾ ಹೋದಾಗ, ಒಂದು ವೋಟ್ ಬ್ಯಾಂಕ್ ರಾಜಕಾರಣದ ಭಾಗವಾದರೆ, ಎರಡನೇದು ಮುಸ್ಲಿಂ ದ್ವೇಷದ ಭಾಗವಾದರೆ, ಮೂರನೇದು ಭ್ರಷ್ಟಾಚಾರ ಮತ್ತು ಅಲ್ಲಿ ಕಾಶ್ಮೀರ ಕಣಿವೆಯಲ್ಲಿರುವ ಅಪಾರ ಗಣಿ ಸಂಪತ್ತನ್ನು ಕೊಳ್ಳೆ ಹೊಡೆಯುವ ಮಸಲತ್ತು. ಈ ಮೂರನ್ನು ನಾವು ಬಹಳ ವಿಶೇಷವಾಗಿ ಗಮನಿಸಬೇಕಾಗ್ತದೆ. ಅದಕ್ಕಾಗಿ ಆರ್ಟಿಕಲ್ 371 ರದ್ದುಗೊಳಿಸಿ ಕಾಶ್ಮೀರಕ್ಕೆ ನೀಡಲಾದ ವಿಶೇಷ ಸ್ಥಾನಮಾನವನ್ನು ಏಕಾಏಕಿ 2019ರಲ್ಲಿ ರದ್ದುಗೊಳಿಸಿ ಆ ರಾಜ್ಯದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಹೇರಿ ಅಲ್ಲಿ ಇಂಟರ್ನೆಟ್ ಮುಂತಾದ ಮೂಲ ಸೌಕರ್ಯಗಳನ್ನು ಕೂಡ ನಿಷೇಧಿಸಿ ಅಲ್ಲಿನ ಜನರನ್ನ, ರಾಜಕೀಯ ನಾಯಕರನ್ನ
ಅಕ್ಷರಶಃ ಗ್ರಹ ಬಂಧನದಲ್ಲಿಟ್ಟಂಥ ಒಂದು ಕರಾಳವಾದಂಥ ಗಳಿಗೆ. ಅದಕ್ಕಾಗಿ ಇಡೀ ರಾಜ್ಯವನ್ನ ಫ್ಯಾಸಿಸ್ಟರು 3 ಹೋಳುಗಳನ್ನಾಗಿ ಒಡೆದು ಹಾಕಿ 3 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಘೋಷಿಸುತ್ತಾರೆ. ರಾಜ್ಯದ ಸ್ಥಾನಮಾನ ಕೊಡೋದಿಲ್ಲ. ಸಂಘ ಮತ್ತು ಬಿಜೆಪಿಯ ಸರ್ವಾಧಿಕಾರಿ ಆಡಳಿತಕ್ಕೆ ಬೇಕಾಗಿರುವುದು ಕೇಂದ್ರೀಕೃತವಾದಂಥ ಆಡಳಿತವೇ ಹೊರತು ಒಕ್ಕೂಟ ವ್ಯವಸ್ಥೆ ಅಲ್ಲ. ಈ ಫ್ಯಾಸಿಸ್ಟರು ಒಕ್ಕೂಟ ವ್ಯವಸ್ಥೆಗೆ ವಿರೋಧವಾದವರು. ತಮಿಳುನಾಡು, ಕರ್ನಾಟಕ ಹೀಗೆ ರಾಜ್ಯಗಳು ತಮ್ಮ ಪ್ರಾದೇಶಿಕ ಅಸ್ಮಿತೆಯನ್ನು ಉಳಿಸಿಕೊಳ್ಳಬಾರದು ಅನ್ನುವಂಥದ್ದೇ ಅವರ ಹೇತು. ಇದಕ್ಕೆ ಒಕ್ಕೂಟ ರಾಜ್ಯಗಳು ಕಾಲ್ತೊಡಕಾಗ್ತವೆ. ಅಧಿಕಾರವನ್ನ ಕೇಂದ್ರೀಕರಿಸಿಕೊಳ್ಳೋದಕ್ಕೆ ಒಕ್ಕೂಟದ ರಾಜ್ಯಗಳು ಕಾಲ್ತೊಡಕಾಗಿರ್ತವೆ. ಆ ನೆಪದಿಂದ ಈ ರಾಜ್ಯಗಳನ್ನ ಕೇಂದ್ರಾಡಳಿತ ಪ್ರದೇಶಗಳಾಗಿ ಮಾಡಬೇಕು, ಆಗ ತಮ್ಮ ಹಾದಿ ಸುಗಮ ಆಗ್ತದೆ ಅನ್ನೋದು ಇವರ ಹುನ್ನಾರ. ಇವತ್ತು ಕಾಶ್ಮೀರವನ್ನ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಿಸಿದವರು ನಾಳೆ ಪ್ರಾದೇಶಿಕ ಅಸ್ಮಿತೆಯನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿ ಮಾತನಾಡುವ ಕರ್ನಾಟಕ, ತಮಿಳುನಾಡು ಮತ್ತು ದಕ್ಷಿಣದ ಇತರ ರಾಜ್ಯಗಳು ಕೂಡ ಕೇಂದ್ರಾಡಳಿತ ಪ್ರದೇಶಗಳಾಗಿ ಫ್ಯಾಸಿಸ್ಟರ ನೇರ ಆಡಳಿತಕ್ಕೆ ಒಳಪಡೋದರಲ್ಲಿ ಅನುಮಾನಗಳೇ ಇಲ್ಲ. ಭಾರತದ ಸಂಸದೀಯ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ಒಕ್ಕೂಟ ವ್ಯವಸ್ಥೆಯನ್ನ ಒಂದು ನೆಲೆಯಲ್ಲಿ, ಹಿಂದುತ್ವದ ನೆಲೆಯಲ್ಲಿ ದ್ವೇಷಿಸ್ತಾ ಅದನ್ನ ವಿರೋಧಿಸ್ತಾ ಬಂದಂತ ಫ್ಯಾಸಿಸ್ಟರು ಈ ದೇಶವನ್ನ ಯಾವ ರೀತಿಯಾಗಿ ಒಡೆಯಬಲ್ಲರು ಇದನ್ನ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಕಾಶ್ಮೀರ ಕಣಿವೆಯಲ್ಲಿ ಇರತಕ್ಕಂಥ ಅಗಾಧವಾದ ಖನಿಜ ಸಂಪತ್ತಿನ ಮೇಲೆ ಕಣ್ಣಿಟ್ಟಿರುವ ಫ್ಯಾಸಿಸ್ಟರು ಮತ್ತು ಅವರನ್ನು ಬೆಂಬಲಿಸುವ ಕಳ್ಳ ಕಾರ್ಪೊರೇಟ್ ಉದ್ಯಮಿಗಳು ಇಡೀ ಕಾಶ್ಮೀರವನ್ನು ವಶಪಡಿಸಿಕೊಂಡು ಹಣ ಮಾಡುವ ದಂಧೆಗೆ ಇಳಿಯುವ ಎಲ್ಲ ಸೂಚನೆಗಳು ನಮ್ಮ ಮುಂದೆ ದಟ್ಟವಾಗಿದ್ದಾವೆ. ದೇಶಭಕ್ತಿ, ರಾಷ್ಟ್ರಪ್ರೇಮ ಅನ್ನೋದು ಈ ನಾಲಾಯಕರ ಒಂದು ಹುನ್ನಾರವೇ ಹೊರತು ನಿಜವಾದ ದೇಶ ಪ್ರೇಮ ಅಲ್ಲ ಅನ್ನೋದನ್ನ ನಾವು ಅರಿತುಕೊಳ್ಬೇಕು. ಯಾವಾಗಲೂ ಈ ದೇಶಕ್ಕೆ ವಿರೋಧವಾದದ್ದನ್ನೇ ಮಾಡದ ಇವರು ತಮ್ಮ ಸ್ವಾರ್ಥಕ್ಕಾಗಿ ದೇಶವನ್ನ ಹೇಗೆಲ್ಲ ಬಲಿ ಕೊಡ್ತಾರೆ ಅನ್ನೋದಕ್ಕೆ ಕಾಶ್ಮೀರ ಕಣಿವೆಯ ಉದಾಹರಣೆಯನ್ನು ನಾನಿಲ್ಲಿ ತಮ್ಮೆದುರುಗಡೆ ಇಟ್ಟಿದ್ದೇನೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.